ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ವಿದೇಶಗಳಲ್ಲಿ ಸಿಲುಕಿದ್ದ ಕನ್ನಡಿಗರನ್ನು ವಾಪಸ್ ಕರೆತರಲಾಗಿತ್ತು. ಅದರಂತೆ ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ 50 ಕನ್ನಡಿಗರನ್ನು ಶಾಸಕ ಬಿ ನಾಗೇಂದ್ರ ಅವರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡಿದ್ದಾರೆ. ಈ 50 ಜನರ ಪೈಕಿ ಬಳ್ಳಾರಿ ಜಿಲ್ಲೆಯ 35 ಮಂದಿ ಹಾಗೂ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ತಲಾ 15 ಮಂದಿ ಸೇರಿದಂತೆ ದುಬೈನಲ್ಲಿ ಸಿಲುಕಿದ ಕನ್ನಡಿಗರನ್ನು ಶಾರ್ಜಾದಿಂದ ಕೊಚ್ಚಿನ್ ಮೂಲಕ ಬೆಂಗಳೂರಿಗೆ ಕರೆತರಲು ಶಾಸಕ ಬಿ ನಾಗೇಂದ್ರ ಅವರು ವ್ಯವಸ್ಥೆ ಮಾಡಿದ್ದರು. ಈ ನಿಟ್ಟಿನಲ್ಲಿ ವಿಮಾನದ ವ್ಯವಸ್ಥೆ ಮಾಡಿದ್ದು ಕೊಚ್ಚಿನ್ನಿಂದ ವಿದೇಶದಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಕರೆತರಲಾಗಿತ್ತು. ವಿಮಾನ ನಿಲ್ದಾಣದಲ್ಲಿ ಆಗಮಿಸಿದ ಎಲ್ಲ ಪ್ರಯಾಣಿಕರಿಗೆ ಕೋವಿಡ್-19 ನಿಯಮಗಳ ಪ್ರಕಾರ ಆರೋಗ್ಯ ತಪಾಸಣೆ ನಡೆಸಲಾಗಿತ್ತು ಮತ್ತು ಅಗತ್ಯ ನೆರವು ನೀಡಲಾಗಿತ್ತು. ಶಾಸಕ ಬಿ ನಾಗೇಂದ್ರ ಅವರು ಈ ಮಾನವೀಯ ಕಾರ್ಯವನ್ನು ಕನ್ನಡಿಗರು ಶ್ಲಾಘಿಸಿದ್ದಾರೆ. ಲಾಕ್ಡೌನ್ನಿಂದಾಗಿ ತವರಿಗೆ ಮರಳಲು ಸಾಧ್ಯವಾಗದೆ ಪರದಾಡುತ್ತಿರುವವರ ನೆರವಾಗಿ ನಾಗೇಂದ್ರ ಅವರು ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಪ್ರಯಾಣಿಕರು ಅಭಿಪ್ರಾಯಪಟ್ಟಿದ್ದಾರೆ. ಸರ್ ಸಿಸ್ಟಮ್ಯಾಟಿಕ್ ಸುಮ್ಮನೆ ಅಡ್ಡಾಡ್ರಿಂದ ನಾವು ಇಷ್ಟೊಂದು ಬರೀ ಕಡೆ ಎಲ್ಲ ಬಂಧುಗಳು, ಬಹುಶಃ ನನ್ನ ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂಥ ಶಾಸಕರಾಗಿರುವಂಥ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಇವತ್ತು ಭಾಳ ಫಲ ಕೊಟ್ಟಿದೆ. ಅವ್ರು ಭಾಳ ಡೇ ಒನ್ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಐ ವಾಂಟ್ ಮೈ ಪೀಪಲ್ ಹ್ಯಾಸ್ ಟು ಬಿ ಡಿಸ್ಕ್ರೈಬ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿದ್ಯಾರ್ಥಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದಲ್ಲೂ ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂಥ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಅದೇ ಥರ ಆಗಲೇಬೇಕು. ಮತ್ತು ನಮ್ಮ ಎಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಅವರಿಗೆ ಇರಬೇಕು. ನಮ್ಮ ಕ್ಷೇತ್ರದವರು ಎಲ್ಲರಿಗೆಲ್ಲ ನಾವು ಬರ್ತಾ ಇರ್ತೇವೆ. ಬನ್ನಿ ಸರ್.